ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 30 ಜುಲೈ ಶ್ರೀ ಮಹಾರಾಜರ ಪ್ರವಚನ. ರಾಮಕರ್ತ ಎಂದು ತಿಳಿದು ಚಿತ್ತದಲ್ಲಿ ಸಂತರು ವ್ಯವಹರಿಸುವರು ಜಗದಲ್ಲಿ. ರಾಮಕರ್ತ ಎಂದು ತಿಳಿದು ಚಿತ್ತದಲ್ಲಿ ಸಂತರು ವ್ಯವಹರಿಸುವರು ಜಗದಲ್ಲಿ. ಚಿತ್ತ ಅಂದರೆ ಮೋಸ್ಟ್ ಡೀಪ್ ಡೌನ್, ಸಟ್ಲೆಸ್ಟ್, ಸೂಕ್ಷ್ಮಾತಿ ಸೂಕ್ಷ್ಮದ ಭಾಗ. ಅಲ್ಲಿ ರಾಮನೇ ಕರ್ತ ಅಂತ ಸಂತರು ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾರೆ. ಸಂತರು, ಸತ್ಪುರುಷರು, ಸಿದ್ಧರು ಯಾವಾಗಲೂ ರಾಮಕರ್ತ ಅಂದರೆ ಭಗವಂತನೇ ಕರ್ತ ಎಂದು ಸದಾ ಚಿತ್ತದಲ್ಲಿ, ಅಂದರೆ ಆಲ್ವೇಸ್ ಎವ್ರಿ ಸೆಕೆಂಡ್ ಅವರನ್ನು ನೋಡಿ. ನಾವು ಯಾವಾಗಾದ್ರು ಗುರುಗಳ ಹತ್ರ ಹೋದಾಗ ಗುರುಗಳು ಏನಂತಾರೆ, ರಾಮ ಕೆಲಸ ಮಾಡಿಕೊಡ್ತಾನೆ, ಅವರೆಲ್ಲ ನೋಡ್ಕೋತಾರೆ. ಹೀಗೆ ಸದ್ಗುರುಗಳ ಕಡೆ ನೋಡಿ ಅವ್ರು ಹೇಳ್ತಾರೆ ಅವರೆಲ್ಲ ಮಾಡಿಕೊಡ್ತಾರೆ. ಅವ್ರು ಯಾವತ್ತೂ ನಾನು ಮಾಡಿಕೊಡ್ತೀನಿ ಅಂತ ಎಲ್ಲೂ ಹೇಳೋದಿಲ್ಲ. ಯಾವತ್ತಾರು ನೋಡ್ರಿ ಹೇಳ್ತಾರೆ ಪರಮಾತ್ಮ ಮಾಡಿಸ್ಕೊಡ್ತಾನೆ. ಎಲ್ಲರೂ ಯಾವುದಾರೇ ಒಂದು ಗುರುಗಳ ಹತ್ರ, ಒಂದು ಸಿದ್ಧರ ಹತ್ರ ಹೋದಾಗ ಹೇಳ್ತಾರೆ ಅವ್ನು ಮಾಡಿಸ್ಕೊಡ್ತಾನಪ್ಪ, ಹಿಂಗೆ ಕೈ ತೋರಿಸ್ತಾನೆ ಅಂದರೆ ಅವ್ನು ಮಾಡಿಸ್ಕೊಡ್ತಾನೆ, ಪರಮಾತ್ಮ ಮಾಡಿಸ್ಕೊಡ್ತಾನೆ. ಆದರೆ ನಾನು ಮಾಡಿಸ್ಕೊಡ್ತೀನಿ, ನನ್ನ ಹತ್ರ ಬಂದಿದ್ದೀರೋ ಇಲ್ಲೋ ನಾನು ಮಾಡಿಸ್ಕೊಡ್ತೀನಿ ಅನ್ನೋದು ಹೇಳುವುದಿಲ್ಲ. ಅವ್ರು ಸರ್ವಕರ್ತ ಪರಮಾತ್ಮನೇ ಇದ್ದಾನೆ, ಅವನು ಮುಖೇಣ ಈ ಕೆಲಸಗಳು ಆಗ್ತಾ ಇದೆ. ಇದನ್ನು ನಡೆಸ್ತಾ ಇರೋದು ಪರಮಾತ್ಮ, ಹಾಗೆ ಎಲ್ಲ ಜೀವರಾಶಿಯಲ್ಲೂ ಕೂತು ನಡೆಸ್ತಾ ಇರೋದು ಪರಮಾತ್ಮ ಅನ್ನೋದು ಇರುವಿಕೆ ಅವರಿಗೆ 100% ಇರುವುದರಿಂದ ಅವರು ಜಗತ್ತಿನಲ್ಲಿ ಅದೇ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ನಾವು ನೀವು ಸೇರಿ ನೋಡೋಣ. ಎಲ್ಲಿ ಅಹಂಭಾವದ ಸ್ಥಾನ ಅಲ್ಲಿ ದುಃಖ ಸಾಮ್ರಾಜ್ಯದ ಆಸ್ಥಾನ. ರಾಜರ ಆಸ್ಥಾನ ಹೆಂಗಿರುತ್ತೋ ಹಾಗೆಯೇ ದರ್ಬಾರ್ ಅಂತ ದೊಡ್ಡ ಆಸ್ಥಾನ ರಾಜರದ್ದು ಹೆಂಗಿದೆ, ಪ್ಯಾಲೇಸ್ನಲ್ಲಿ ಇದು ಮಾಡಿರ್ತಾರೆ. ಎಲ್ಲಿ ಅಹಂಭಾವದ ಸ್ಥಾನ ಇರುತ್ತೆ, ಅಹಂಭಾವ ನಾನು 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 ಮಾಡುತ್ತೇನೆ ಅನ್ನೋದು ಹೊಂದಿರುತ್ತೋ ಜೀವ, ಅಲ್ಲಿ ದುಃಖದ ಸಾಮ್ರಾಜ್ಯವೇ ಇರುತ್ತದೆ. ದುಃಖದ ಸಾಮ್ರಾಜ್ಯ ಅಂದರೆ ಏನು, ಪ್ರತಿಯೊಂದು ಮಾತಿನಲ್ಲೂ ಅದಕ್ಕೆ ಸಮಾಧಾನ ಉಳಿಯುವುದಿಲ್ಲ. ಯಾವುದೇ ಒಂದು ಮಾತು ನೀವು ತೊಗೊಂಡು ಹೇಳಿದ್ರು ಸಾನು ಹೌದು ಇದು ಸರಿ ಆಯಿತು, ಇದು ಒಳ್ಳೆಯದಾಯ್ತಪ್ಪ ಅನ್ನೋದು ಬಾಯಿಂದ ಬರದಲೇ ದುಃಖದ ಸಾಮ್ರಾಜ್ಯ ಅಂದರೂ ಅಳೋದಲ್ಲ. ದಟ್ ಮೀನ್ಸ್ ಫಾರ್ ಎವ್ರಿಥಿಂಗ್ that person is reacting in the world. This happened, it reacts. That happened, it reacts. It is never at peace. ಹೀಗೆ ಇರುವುದು ನಿಯಮ. ಆದ್ದರಿಂದ ಹೇಳುವೆ ಪಾಲಿಸಬೇಕು ನಿಯಮ. ಪರಮಾರ್ಥಕ್ಕೆ ಬಂದಮೇಲೆ ಏನು ಬೇಕಪ್ಪ, ಕಟ್ಟು ನಿಟ್ಟು ನೇಮ ನಿಷ್ಠೆ, ಡಿಸಿಪ್ಲಿನ್, ಟಾಲರೆನ್ಸ್, ಕನ್ಸಿಸ್ಟೆನ್ಸಿ ಇರಬೇಕು. ಏನು ಮಾಡ್ತೀನೋ ಅದ್ರ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತು ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಅಂದರೆ ನನ್ನ ಕಡೆ ಲಕ್ಷ್ಯ ಇರುವುದು ಬಿಟ್ಟು ನಾನು ಹೊರಗಡೆ ಹೋಗಬಾರ್ದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಫಾರ್ ಪಾರಮಾರ್ಥಿಕ. ಸಂಪೂರ್ಣ ಭಗವಂತನವರಾಗಬೇಕು. ನಾನು ನನ್ನದು ಬಿಡಬೇಕು. ನಾನು ಏನೇ ಕೆಲಸ ಮಾಡಿದ್ರೂ ಅದು ಅವನಿಚ್ಛೆ ಮಾತ್ರದಿಂದನೇ ಆಗುವುದು. ಅಲ್ಲಿ ನಾನು ಏನೇ ಬಡದಾಟ ಮಾಡಿದ್ರು, ಎಷ್ಟೇ ನಾನು ಇದು ಮಾಡ್ತೀನಿ, ನನ್ನ ಇಚ್ಛೆ ಪ್ರಕಾರ ಮಾಡ್ತೀನಿ ಅಂತ ಆಗೋದೇ ಇಲ್ಲ, ಯಾವತ್ತಿಗೂ ಆಗೋದಿಲ್ಲ. ಅಹಂಕಾರ ಬಿಟ್ಟರೂ ಹೊರಗಿನಿಂದ ವೃತ್ತಿ ಪ್ರಬಲವಾಗುವುದು ಅಭಿಮಾನದಿಂದ. ಹೊರಗಡೆ ನಾನು ಅನ್ಕೋಬಹುದು ನಾನು ಬಿಟ್ಟಿದ್ದೀನಿ ಅಹಂಭಾವ ಅಂತ, ಅದರ ಒಳಗಿರೋ ವೃತ್ತಿ ದಟ್ ಈಸ್ ಸೋ ಸಟಲ್ ಕಿ ನಾನು ಮಾತಾಡೋದ್ರಲ್ಲೇ ಈಗೋ ಹೆಂಗೆ ಜಾಗೃತ ಆಗುತ್ತೆ ಅನ್ನೋದು ಕಲ್ಪನಾ ಕೂಡ ನನಗೆ ಬರುವುದಿಲ್ಲ. ವೃತ್ತಿ ಅಂದರೆ ಥಾಟ್ಸ್, ಅವಕ್ಕೆ ಯಾವಾಗ ಬಲಿಷ್ಠ ಆಗುತ್ತೆ, ಒಳಗೆ ಅಭಿಮಾನ ಈಗೋ ಇದ್ದಾಗ ಅದು ಬಲಿಷ್ಠವಾಗಿ ಮಾತಾಡುತ್ತೆ. ಅದು ನಮ್ಮ ಶಬ್ದದ ಮುಖೇನ ನಾವು ಉಚ್ಚಾರ ಮಾಡಿದಾಗ ಗುರುನಾಥ ನಮ್ಮ ಶಬ್ದವನ್ನು ಹಿಡ್ಕೊಂಡ್ಬಿಡ್ತಾನಲ್ಲಿ. ಅಂದರೆ ನಮ್ಮ ಶಬ್ದನ ಹಿಡ್ಕೊತಾನೆ ಅಂದರೆ ಈಗೋನ ಹಿಡ್ಕೊಂಡ್ಬಿಡ್ತಾನೆ. ಕಿ ದೇರ್ ಯುವರ್ ಈಗೋ ಈಸ್ ಹೆಸಿಂಗ್ ಔಟ್, ಅಂದರೆ ಹೆಡೆ ಎತ್ತಿ ಮಾತಾಡ್ತಿದ್ದೆ ನೀನು ಈಗೋ, ಅದನ್ನು ದಮನ ಮಾಡ್ತಾನೆ, ಅಂಕುಶ ಹಾಕ್ತಾನವನು. ಘಾತಕ್ಕೆ ಪ್ರಾರಂಭವಾಯಿತು. ಅಲ್ಲಿಂದ ಬುದ್ಧಿಯನ್ನು ಸ್ಥಿರಗೊಳಿಸಬೇಕು. ನಾಮದಲ್ಲಿ ಅನಿಯಂತ್ರಿತ ಪ್ರೇಮವಿರಬೇಕು. ಅನಿಯಂತ್ರಿತ ಪ್ರೇಮವಿರಬೇಕು ನಾಮದಲ್ಲಿ. ಅನಿಯಂತ್ರಿತ ಮೀನ್ಸ್ ಕಂಟ್ರೋಲೆಬಲ್ ಅಲ್ಲ, ಅನ್ಕಂಟ್ರೋಲೆಬಲ್ ಲವ್ ಫಾರ್ ದ ಡಿವೈನ್.
ರಾಮಕರ್ತ ಎಂದು ತಿಳಿದು ಚಿತ್ತದಲ್ಲಿ ಸಂತರು ವ್ಯವಹರಿಸುವರು ಜಗದಲ್ಲಿ. ಸಾಧನೆಯಲ್ಲಿ ಸಾವಧಾನ ಇದೇ ಸಾಧಕನ ಮುಖ್ಯ ಲಕ್ಷಣ. ಸಾಧಕನ ಮುಖ್ಯ ಲಕ್ಷಣ ಏನಿರಬೇಕು ಅಂದರೆ ಸಾಧನೆಯಲ್ಲಿ ಸಾವಧಾನ. ಸಾವಧಾನ ಮೀನ್ಸ್ ವಾಟ್? You should not allow your mind to react to the world. Whatever is happening outside, that should not be bothering to you inside. Whatever it may be, with the health issues, with the relationship, with the financial issues, or whatever is there in the world, whatever thoughts you are seeing outside, you should not have a reactive mode to that. ಇದು ಸಾಧಕನಿಗೆ ಮುಖ್ಯ ಲಕ್ಷಣ ಏನು? He should be always his focus. ಸಾಧಕ ಅಂದರೆ ಇನ್ನೂ ಅವನು ಮರ್ಜ್ ಆಗಿಲ್ಲ ಆತ್ಮನಲ್ಲಿ. ಸೊ ಇನ್ನೂ ನಾನು ಮರ್ಜ್ ಆಗದಿರೋ ಸ್ಥಿತಿಯಲ್ಲಿ ಪದೇ ಪದೇ ಪುನಃ ಹೋಗಿ ರಿಯಾಕ್ಟ್ ಮಾಡ್ತಿದ್ರೆ ನನ್ನ ಸಾಧನೆ ಕುಂಠಿತ ಆಗೋಗುತ್ತೆ. ಅಂದರೆ ಯು ಆರ್ ವೇಸ್ಟಿಂಗ್ ಯುವರ್ ಹೋಲ್ ಎನರ್ಜಿ ಕಾನ್ಸಿಗ್ರೇಟೆಡ್. ನಾವು ದಿವಸದಲ್ಲಿ ಮಾಡಿದ್ದ 1 ತಾಸು 2 ತಾಸು ಜಪ ತಪ ಧ್ಯಾನ ಅನುಷ್ಠಾನ, ಅದರ ಎನರ್ಜಿ ಏನು ನಾವು ಇದು ಮಾಡಿರ್ತೀವಿ, ಶೇಖರಣೆ ಮಾಡಿರ್ತೀವಿ, ಕೂಡು ಹಾಕಿರ್ತೀವಿ, ಸಂಗ್ರಹ ಮಾಡಿರ್ತೀವಿ, ಅದೆಲ್ಲವೂ ಹೊರಗಡೆ ಒಂದು ರಿಯಾಕ್ಷನಲ್ಲಿ ಪಟಕ್ಕಂತ ಹಾಳಾಗೋಗ್ಬಿಡುತ್ತೆ. ಹಾಕಿಕೊಂಡು ಬಾಹ್ಯ ವೇಷವನ್ನು ಮೋಸಗಳಿಸಬಹುದು ಜಗತ್ತನ್ನು, ಆದರೂ ಚಿತ್ತ ಸ್ಥಿರವಾಗದವರೆಗೆ ರಘುವೀರ ಪ್ರಾಪ್ತನಾಗುವುದು ಹೇಗೆ? ಬಾಹ್ಯ ವೇಷ, ನಾನು ಮುಖೌಟ ಹಾಕ್ಕೊಂಡು जगत्तिಗೆ ಮೋಸ ಮಾಡ್ಬೋದು. आई कैन फूल द पीपल, लोगों को मैं उल्लू बना सकती हूँ. ये ऐसा जपमाला पहनकर मैं बैठकर इधर 4 भाषण करूँगी, प्रवचन दे दूँगी, तो लोगों को मैं बेवकूफ़ बना सकती हूँ. ओ मैं बहुत बड़ी प्रवचनकार बन गई हूँ, दीपा जी करके लोग बोलने को लग गए हैं. लेकिन इससे मुझे आंतरिक समाधान प्राप्त हुआ है क्या? अंतरंग में मेरा मन कैसा स्थिर है क्या? नहीं है क्या? प्रवचन देना अलग बात है, आंतरिक स्थिरता अलग बात है. और आंतरिक स्थिरता नहीं है तो रघुवीर की प्राप्ति नहीं होगी. ये 4 किताब पढ़ के मैं बोल सकती हूँ प्रवचन, लेकिन रघुवीर की प्राप्ति, सद्गुरु की प्राप्ति स्थिरता के बगैर नहीं होगी. क्योंकि जो भी हम लोगों को दिखाने के लिए करते हैं वो केवल चंद दिनों का नाटक रहता है, वो कंसिस्टेंसी नहीं रहता है. लोगों को दिखाने के लिए किया हुआ जो भी हम बाहर से नाटक ये अभी धारण कर लिया रूप, तो ये ज़्यादा दिन टिकेगा नहीं. लेकिन परमात्मा का दिया हुआ काम, सद्गुरु ने दिया हुआ काम हम कंसिस्टेंसी से करने के लिए उसको पहले यहाँ पर स्थिरता लानी पड़ेगी. सद्गुरु में मन एक लाना पड़ेगा, एक रूप होना पड़ेगा. सद्गुरु के सिवा हमारा दूसरा कोई भी नहीं है. ये मन को पूरी तरह से मनन होना चाहिए. जब मनन होगा तब क्या होगा? बाह्य जो भी दृश्याकार जगत में दिख रहा है हमको पता है. गुरु महाराज ने पहले पाठ पढ़ाया था अपरोक्षानुभूति, उसमें कहा नित्य और अनित्य क्या है समझ लो. परमात्मा नित्य है और बाकी जो भी तुम आंखों से देखते हो, सुनते हो, बोलते हो, खाते हो, पीते हो, सब अनित्य है. अब इसको छोड़ने में कितना टाइम लगेगा? अपने को बहुत टाइम लगेगा. क्या जब इन अनित्य है उसके पीछे कौन पड़ेगा? गुरु महाराज ने किसको छोड़ना है पूछा, कहाँ से छोड़ना है? सबको बाहर से, सारे जो कुछ भगवान ने ये संसार दिया इसको छोड़ के कहाँ जाएंगे? मराठी में एक अभंग में वो कहते हैं कि संसाराची पंढरी तू दिली पांडुरंगा. संसाराची पंढरी मतलब मेरा संसार पंढरपुर है मेरा संसार. तो यहाँ जो भी रिलेशन दिए हैं परमात्मा ने, उनको तजना नहीं है. उनका त्याग बाह्य से नहीं करना है, यहाँ से करना है. मतलब उससे जो भी हमारा बंधन अटैचमेंट बना के रखा है उसको छोड़ना है. वो जो जैसा है वो वैसा ही रहेगा. वो अपने अपने संस्कार लेकर आए हैं तो उनके साथ भिड़ना नहीं है, उनके साथ रहना है. जितने दिन हम रहेंगे एक दूसरे के साथ प्यार से रहो. बात करें तो बात करो, नहीं बात करें तो भी कोई फ़र्क नहीं पड़ता है, क्योंकि हम अकेले आए थे और अकेले ही जाने वाले. कोई मेरे मरने के साथ मेरे साथ कोई आने वाला नहीं. मरना तो छोड़ दो, हॉस्पिटल में भी कोई साथ में नहीं रहता. ಇಂದಿನವರೆಗೆ ಬಹಳಷ್ಟು ಮಾಡಿದ್ದು ಉತ್ತಮ ಕೆಟ್ಟ ಇರಬಹುದು, ಮಾಡಬಾರದು ಅವುಗಳ ವಿಚಾರ. ಮುಂದೆ ಇರಬೇಕು ಎಚ್ಚರ, ತಿಳಿಯಬೇಕು ಪರಸ್ತ್ರೀ ಮಾತೆಯಂತೆ. ಮತ್ತೊಬ್ಬರ ದೋಷ ನೋಡಬಾರದು, ಪರನಿಂದೆ ಬಿಡಬೇಕು, ದೃಷ್ಟಿ ಸ್ವತಃದ ಕಡೆಗೆ ಹೊರಳಿಸಬೇಕು. क्या है? परस्त्री माता समान होना चाहिए, दूसरों का दोष नहीं देखना चाहिए. क्योंकि अगर आप यहाँ दोष देख रहे हैं वो प्रतिबिंब है और दोष का बीज मेरे में है. तू खराब है, तू दुष्ट है. वो दुष्ट मुझे कैसे पता चला आप लोग दुष्ट हैं? मेरे में वो दुष्टता होगी तो मैं देखूंगी आप दुष्ट हो.
अरे वो बहुत पाजी है, वो बहुत पाखंडी है, वो झूठ बोलता है। वो झूठ बोल रहे, मुझे कैसे पता चला? मुझे किसने बोला वो झूठ बोल रहा है? मुझे पता होने के लिए कोई तो प्रूफ चाहिए ना। तो मेरे अंदर वो खोट होगा तो मुझे बाहर खोट दिखेगा, मेरे अंदर अच्छाई होगी मुझे बाहर सब कुछ अच्छा दिखाई देगा। तो समझने सिंपल बात है। दृष्टि अपनी तरफ घुमाओ कि मेरे अंदर का दोष क्या है, मेरे अंदर के गुण क्या है। गुण को बढ़ाओ, दोष का उच्चाटन करो, तो वो जब जैसे जैसे सत्व गुण की तरफ बढ़ते जाएगा, हमारे हाथों अच्छे अच्छे कर्म ही होंगे। ಮಾಡಿಕೊಳ್ಳಬೇಕು ಗುಣಗಳ ಸಂವರ್ಧನ, ಮಾಡಬೇಕು ದೋಷಗಳ ಉಚ್ಚಾಟನ, ಇದಕ್ಕೆ ಇರುವುದು ಒಂದೇ ಸಾಧನ, ಅಖಂಡವಿಡಬೇಕು ಅನುಸಂಧಾನ। इसके लिए एक ही उपाय है, डिसिप्लिन और कंसिस्टेंसी। भगवान के नाम जप के सिवाय दूसरे की किसी की भी बात से हमको कोई सरोकार नहीं होना चाहिए। आपसे किसी ने बात किया, बोला कुछ, तो बोलो, नहीं है तो नहीं है, कोई बात नहीं। तो जिनका जिनका भी कर्म है, उनके उनके पूर्व संस्कार के हिसाब से ही वो बात करते हैं। हम किसी को जाके बदल नहीं सकते, ये गांठ बांध लेनी चाहिए। यही गुरु महाराज कहते, घर से लेकर बाहर तक, पति बच्चे से लेकर रिलेटिव से लेकर बाहर तक जो भी लोगों से मिलेंगे, अपने अपने पूर्व संस्कार से वो आए हैं। उन्हें हमें बदलने का ना तो अधिकार है न तो हक है। ಪ್ರಪಂಚ ಸುಖವೆಂದು ತಿಳಿಯಬಾರದು, ಅದಾಗಿರಬೇಕು ಕರ್ತವ್ಯದು। ವೃತ್ತಿಗಳಲ್ಲಿರಲಿ ಸ್ಥಿರ, ಚಿತ್ತದಲ್ಲಿ ಭಜಿಸಿರಿ ರಘುವೀರ। ಇಂಥದ್ದೇನಾದರೂ ಮಾಡಬೇಕು ನಿಯಮ, ಅದರಿಂದ ಹತ್ತಿರ ಆಗಬೇಕು ರಾಮ। ಪ್ರಪಂಚದ್ದೇ ಹೊಂದುವುದರಿಂದ ಆಸಕ್ತಿ, ಆಗುವುದು ದುಃಖದ್ದೇ ಪ್ರಾಪ್ತಿ। ಪ್ರಪಂಚದ ಎಷ್ಟು ಆಸಕ್ತಿ ಅಂದರೆ ಕೇವಲ ದುಡ್ಡು ಹಣ ಅಂತ ಅನ್ಕೋಬಾರ್ದು। ಇನ್ನೊಬ್ಬರ ವಿಷಯಕ್ಕೆ ನಾನು ಆಸಕ್ತಿ ಹೊಂದಿ ಬಹಳಷ್ಟು ರುಚಿಯಾಗಿ ಮಸಾಲೆ ಭಾತ್ ಥರ ವಾ 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 ಅಂದ್ಕೊಂಡು ನಾನು ಮಾತುಗಳನ್ನು ಕೇಳಿಸ್ಕೊಳ್ಳಲಿ ಆಸಕ್ತರಾದರೆ ಏನಾಗುತ್ತೆ? ಅದರಿಂದ ದುಃಖದೇ ಪ್ರಾಪ್ತಿಯಾಗತ್ತೆ। ಅವರ ಕಲುಷಿತ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಹೊಕ್ಕಾಟ ಮಾಡಿ ನನ್ನ ಬ್ಯಾಲೆನ್ಸ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತದೆ। ದುಃಖ ಪ್ರಾಪ್ತಿಯಾಗೋದು ಅಂದರೆ ಅದು ದುಃಖ ಪ್ರಾಪ್ತಿ ಅಂದರೆ ಯಾವಾಗಲೂ ಅಯ್ಯೋ ಏನ್ರಿ ಇದಿಲ್ಲ ಅದಿಲ್ಲ, ಅದು ಪ್ರಶ್ನೆ ಅಲ್ಲ, ಇಲ್ಲಿ ಗೋಳಾಟದ ಪ್ರಶ್ನೆ ಅಲ್ಲ। ಯಾಕೆಂದರೆ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತಪ್ಪ, ನನ್ನ ಸಮಯ ಹಾಳಾಗತ್ತೆ, ನನ್ನ ಕಾಲಖಂಡದಲ್ಲಿ ಲಿಮಿಟೆಡ್ ಟೈಮ್ನಲ್ಲಿ ಬಂದಿರೋ ಈ ಬಾಡಿನಲ್ಲಿ ಏನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅದು ಮಾಡ್ಕೊಳ್ಳಿಕ್ಕಾಗಲ್ಲ। ನಾನು ಆನಂದದಲ್ಲಿರಬೇಕು ಅಂದರೆ ಆಗೋದಿಲ್ಲ। ಇನ್ನೊಬ್ಬರ ವಿಚಾರ ನನಗೆ ತೊಗೊಂಡು ಮಾಡಿ ಆಮ್ ಐ ಗೋಯಿಂಗ್ ಟು ರಿಯಲೈಸ್ ಮೈ ಸೆಲ್ಫ್, ಆತ್ಮಸಾಕ್ಷಾತ್ಕಾರ ಆಗತ್ತೆ ಅದರಿಂದ? ಇಲ್ಲ। ಸೊ ವೈ ಶುಡ್ ಐ ವೇಸ್ಟ್ ಮೈ ಟೈಮ್ ಆ್ಯಂಡ್ ಎನರ್ಜಿ ಆನ್ ಅದರ್ಸ್? ದಿಸ್ ಈಸ್ ದ ರೂಲ್ ಆ್ಯಂಡ್ ಫಂಡಮೆಂಟಲ್ ರೂಲ್ ಆ್ಯಂಡ್ ಬೋಧನೆ ಕೊಟ್ಟಿದ್ದು ಗುರುಗಳು। ಏನು, ನೀನು ಇನ್ನೊಬ್ಬರ ಹಿಂದೆ ಹೋಗಿ ವೇಸ್ಟ್ ಮಾಡಿಕೊಂಡ್ರೆ ಈ ಜನ್ಮದಲ್ಲೂ ನಿನಗೆ ಪ್ರಾಪ್ತಿ ಆಗುವುದಿಲ್ಲ। ನಿನಗೆ ಇದೇ ಜನ್ಮದಲ್ಲಿ ಅದನ್ನು ಮಾಡ್ಕೋಬೇಕು ಅಂದರೆ ಇನ್ನೊಬ್ಬರ ಹಿಂದೆ ಹೋಗೋದನ್ನು ಬಿಡಬೇಕು। ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೂಲ್ ಬುಕ್ನಲ್ಲಿ ಕೊಟ್ಟಿದ್ದ ರೂಲ್, ನಿನ್ನ ಕಡೆ ಲಕ್ಷ್ಯ ಹೊರಳಿಸೋ, ನಿನಗೇನು ಪ್ರಾಪ್ತಿ ಮಾಡ್ಕೋಬೇಕಾಗಿದೆಯೋ ಅದನ್ನು ಮಾಡ್ಕೋ। ಇನ್ನೊಬ್ಬರ ಹಿಂದೆ, ಇನ್ನೊಬ್ಬರ ತಂಟೆ, ಮನೆಯಿಂದ ಹಿಡಿದು ಹೊರಗಡೆ ತನಕ, whoever they may be, husband, maybe children, maybe relatives, maybe this, so that too, you name it, don't go behind anybody, you be in yourself ಅಷ್ಟೇ। ಮೊದಲು ಬಹಳ ಕಷ್ಟ ಆಗ್ತಿತ್ತು ಅದು, ಸುಮ್ಮನೆ ಹೆಂಗೆ ಕೊಡಬೇಕಪ್ಪ, ನಾನು ಹೆಂಗೆ ರಿಯಾಕ್ಟ್ ಮಾಡಬಾರ್ದು, ಇದು ಹಿಂಗಾಗತ್ತೆ ಹಂಗಾಗತ್ತೆ ಬೇಜಾರಾಗತ್ತೆ। ಬಟ್ ಅಭ್ಯಾಸ ಮಾಡ್ತಾ ಕ್ರಮೇಣ ಗೊತ್ತಾಯಿತು ಒಳಗೆ ಹೆಂಗೆ ನಡೆಯುತ್ತೆ। ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಏನು ಅನಿಸುತ್ತೆ, ರಿಯಾಕ್ಟ್ ಮಾಡಿದ್ರೆ ಏನು ಅನಿಸುತ್ತೆ, ಮತ್ತು ಒಳಗೆ ಈ ವೃತ್ತಿನ ಹಿಂಗೆ ಸ್ಥಿರ ಮಾಡಬೇಕು। ಇವೆಲ್ಲವೂ ಪಾಠವನ್ನು ಗುರುನಾಥ ತಿಳಿಸ್ಕೊಟ್ಟು, ಆ ವೃತ್ತಿಗಳ ಸ್ಥಿರ ಅಂದರೆ ಕಂಟ್ರೋಲ್, लगाम को कैसा कंट्रोल करना है, ये टेक्निक्स मेडिटेशन के द्वारा सिखाया। इसके लिए आप सब भी रोज़ मेडिटेशन को आइए, तो आते अभ्यास करते पता चलेगा मन को हमारे नियंत्रण में हम कैसे रखते हैं। श्री मात्रे सत्संगा फाउंडेशन में आपका स्वागत है। 9322178992 मेडिटेशन को आना चाहते हैं तो आप कॉल कीजिए। मेडिटेशन के रूल्स आपको समझाती हूँ। सवेरे 6:15 बजे से हम मेडिटेशन करते हैं, 25 मिनट कभी 30 मिनट। इससे क्या होता है, मन एकाग्र होने के लिए हेल्प होता है। ಪ್ರಪಂಚವೇ ಆಧಾರ, ಪ್ರಪಂಚದ ಹೊರತು ನಿರಾಧಾರ, ಹೀಗಾಗುವುದು ವೃತ್ತಿ ಯಾರಲ್ಲಿ, ಸಮಾಧಾನವಿಲ್ಲ ಅವನ ಕೈಯಲ್ಲಿ। ಪ್ರಪಂಚವೇ ಸರ್ವಸ್ವ ಅಂದ್ಕೊಂಡು ಯಾರು ಬದುಕ್ತಿದ್ದಾರೋ ಅವರಿಗೆ ಸಮಾಧಾನ ಇರುವುದಿಲ್ಲ। ನೀವು ಸುಜ್ಞ ಭಾವಿಕ ಜನ, ಇಷ್ಟು ಕೇಳಿರಿ ನನ್ನ ವಚನ, ದುಷ್ಟಬುದ್ಧಿಯ ಉತ್ಪತ್ತಿ
ಇದಕ್ಕೆ ಕಾರಣ ದುರ್ಜನರ ಸಂಗತಿ. ದುರ್ಜನರು ಅಂದರೆ ಯಾರಪ್ಪ? ಕೆಟ್ಟವರು ಅಲ್ಲ. ಯಾರು ತಮ್ಮ ಸಮಯವನ್ನು ಈ ಜನ್ಮದಲ್ಲಿ ಬಂದು ಭಗವಂತನ ಪ್ರಾಪ್ತಿ ಬಿಟ್ಟು ಈ ಪ್ರಪಂಚ ವಿಷಯಗಳಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೋ ಅವರಿಗೆ ದುರ್ಜನ ಅಂತ ಹೇಳ್ತೀರ. ಅಂದರೆ ತಮ್ಮ ಉದ್ಧಾರದ ಬಗ್ಗೆ ಯೋಚನೆ ಮಾಡದೇ ಇರೋ ಜನ ದುರ್ಜನ ಅಂತ. ಈಗ ದುರ್ಜನ ನಾವು ಕೆಟ್ಟೋರಿದ್ದೀವಿ? ಇಲ್ಲ, ನಾವು ಯಾರೂ ಕೆಟ್ಟೋರಿಲ್ಲ. ಬಟ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ ಅನ್ನೆಸೆಸರಿಲಿ ವೇರ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ದಟ್ ಈಸ್ ವೈ ದುರ್ಜನರು ಅಂತ ಹೇಳೋದು. ದುರ್ಜನರು ಅಯ್ಯೋ ನಮ್ಮ ದುರ್ಜನ ಅಂದ್ಬಿಟ್ರು, ಅಲ್ಲ, ಯಾರೂ ದುರ್ಜನರು ಇಲ್ಲ. ಅಜ್ಞಾನದಲ್ಲಿ ಅವಿದ್ಯೆಯಲ್ಲಿ ಇದ್ದಾಗ ನಾನೇ ದುರ್ಜನ, ಬಿಕಾಸ್ ಐ ಆಮ್ ನಾಟ್ ರಿಯಲೈಸಿಂಗ್ ಹೂ ಆಮ್ ಐ. ಆದರೆ ಯಾವಾಗ ನನಗೆ ಗುರುನಾಥನ ಆಶೀರ್ವಾದ ಅನುಗ್ರಹ ಸಿಕ್ಕಿ ಅವ್ರ ಕರುಣೆ ಆಯಿತೋ ಅವಾಗ ನಾನೇ ಸಜ್ಜನ. ನಾನೇ ದುರ್ಜನ, ನಾನೇ ಸಜ್ಜನ. ಬೋತ್ ಆರ್ ಇನ್ ಮೀ ಓನ್ಲಿ. ಎಲ್ಲೂ ಹೊರಗಡೆ ಯಾರ ಸಂಗತಿಯಿಂದನೂ ನಾನು ಕೆಟ್ಟು ಹೋಗಿಲ್ಲ. ನನ್ನ ಸಂಗತಿಯಿಂದನೇ ನಾನು ಕೆಟ್ಟು ಹೋಗಿದ್ದು. ಯಾವಾಗ ವಿಚಾರ, ಕಲುಷಿತ ವಿಚಾರ, ದುಷ್ಟ ವಿಚಾರ, ವಿಕಾರಗಳು, ಆಸುರಿ ಭಾವ ಹೇಳ್ತೋ ನಾನೇ ದುರ್ಜನ. ಆ್ಯಂಡ್ ವೆನ್ ಆಲ್ ದೋಸ್ ಆರ್ ಬೀಯಿಂಗ್ ಆಲಮ್ ಹಾಕಿದಾಗೆಲ್ಲ ಮಣ್ಣು ಹೆಂಗೆ ಸೆಟಲ್ ಆಗುತ್ತೋ ಇದೆಲ್ಲ ಸೆಟಲ್ ಆದಾಗ ಏನಾಯಿತು, ಏನು ಒಳ್ಳೆ ಸಜ್ಜನ ಅಂದರೆ ಏನು ಒಳ್ಳೆ ಸದ್ವಿಚಾರಗಳಿದೆಯೋ ಅದೆಲ್ಲ ಮೇಲೆ ಬರೋಕ್ಕೆ ಶುರುವಾಯಿತು. ಸೊ ಐ ಆಮ್ ಓನ್ಲಿ ದುರ್ಜನ, ಐ ಆಮ್ ಓನ್ಲಿ ಸಜ್ಜನ. ಅದ್ರ ಸಂಗತಿಯನ್ನು ಮಾಡಬಾರದು. ಭಾವದಿಂದ ಭಜಿಸಬೇಕು ರಘುಪತಿ, ಆಗುವುದು ಸರ್ವ ಸಂಕಟಗಳ ಅಧೋಗತಿ. ವೃತ್ತಿ ಇರಬೇಕು ದೃಢವಾಗಿ, ಅದಕ್ಕೆ ರಘುವೀರನವರನ್ನು ಆಧಾರವಾಗಿ, ರಘುವೀರನು ಇರುವನು ಆಧಾರವಾಗಿ. ದುರ್ಜನರ ಮನವದು ದ್ರವಿಸದ ಪಾಷಾಣದಂತೆ ಇರುವುದು. ದುರ್ಜನರ ಮನಸ್ಸು ಹೆಂಗಿರುತ್ತಪ್ಪ? ದ್ರವಿಸದ ಪಾಷಾಣದಂತೆ ಇರುವುದು. ಅದರಂತೆ ಪ್ರಪಂಚದಲ್ಲಿ ಸುಖ ಬಯಸಿದವರಿಗೆ ಯಾರಿಗೂ ಸಿಕ್ಕಿಲ್ಲ ಈವರೆಗೆ. ಪ್ರಪಂಚದಲ್ಲಿಯ ದುಃಖವು ಅಹಂಕಾರವಿರುವ ಲಕ್ಷಣವು. ಜಗತ್ತಿನಲ್ಲಿ ವರ್ತಿಸಬೇಕು, ಮನೆಯಲ್ಲಿ ಇರಬೇಕು, ವ್ಯವಹಾರದಲ್ಲಿ ಪ್ರಪಂಚದಲ್ಲಿ ವ್ಯವಹರಿಸಬೇಕು. ಆದರೆ ಮನಸ್ಸಿನಲ್ಲಿಯೂ ಮನಸ್ಸು ಎಲ್ಲಿಯೂ ತೊಡಗಿಸಬಾರದು. ಬಹಳ ದಿನಗಳ ವೃಕ್ಷವಿತ್ತು, ಮನೆಯ ಘಟನೆ ಅದಕ್ಕೆ ಕಾಣುತ್ತಿತ್ತು. ಆದರೂ ಬಿಡದ ತನ್ನ ಸ್ಥಾನವನ್ನು. ಅದರಂತೆ ವರ್ತಿಸಬೇಕು ನಾವಿನ್ನು. ಯಾರ ಮನೆಯಲ್ಲಿ ರಾಮನ ವಾಸ ಅವರಿರಬಾರದು ಎಂದು ಉದಾಸ. ಯಾವಾಗಲೂ ಸಾವಧಾನವಿರಬೇಕು. ಮುಖದಲ್ಲಿ ಭಗವಂತನ ನಾಮವಿರಬೇಕು. ಈ ನಾಮದಲ್ಲಿ ನಾಮದಲ್ಲಿ ಇಡಿರಿ ಪ್ರೇಮವನ್ನು, ಚಕ್ರಪಾಣಿ ಕೃಪೆ ಮಾಡುವನು. ಈಗ ಚಿತ್ತವನ್ನು ಸ್ಥಿರಗೊಳಿಸಿರಿ, ಹೃದಯದಲ್ಲಿ ರಾಮನನ್ನು ಧರಿಸಿರಿ. ರಾಮನ ಹೊರತು ವಿಚಾರ ತರಬಾರದು, ನನ್ನ ಆಶೀರ್ವಾದವಿದು. ನೋಡಿ, ಹಿಂದೆನೂ ಈ ಎಕ್ಸಾಂಪಲ್ ಹೇಳಿದ್ದೆ ಮರದ್ದು. ಮನೆ ಮುಂದೆ ಒಂದು ಮರ ಇರುತ್ತೆ. ನಾವು ಮನೆಯಲ್ಲಿ ಏನು ಮಾಡಿದ್ರೂ ಕೂಡ ಇಟ್ ಈಸ್ ಸ್ಟ್ಯಾಂಡಿಂಗ್ ಸ್ಟಿಲ್ ಲೈಕ್ ದಿಸ್, ನೋ ರಿಯಾಕ್ಷನ್ ಸ್ಟೇಟ್. ಅದರಂತೆ ನಾವು ಮರದಂತೆ. ನಮಗೆ ಬಾಯಿ ಕೊಟ್ಟಿದ್ದಾನಲ್ರಿ, ಹಂಗಂದ್ರೆ ನಾ ಪದೇ ರಿಯಾಕ್ಟ್ ಮಾಡ್ತೀನೇನ್ರಿ? ನಾವು ಯಾವಾಗಲೂ ಹೇಳೋದು ಸಬೂ ಬಂದ್ರೆ ಆ ಮರಕ್ಕೇನು ಗೊತ್ತಾಗತ್ತೆ ರೀ? ಆದರೆ ನಮಗೆ ಬಾಯಿ ಕೊಟ್ಟಿದ್ದಾನಲ್ಲ, ಬಾಯಿ ಕೊಟ್ಟಿದ್ದಾನೆ ಖರೆ, ವಾಣಿ ಕೊಟ್ಟಿದ್ದಾನೆ ಖರೆ. ಆದರೆ ಎಲ್ಲಿ ಬಳಕೆ ಮಾಡಬೇಕು, ಯಾವಾಗ ಬಳಕೆ ಮಾಡಬೇಕು, ಯಾವಾಗ ಬಳಕೆ ಮಾಡಬಾರ್ದು, ಯಾವಾಗ ಮೌನ ಮಾಡಬೇಕು, ಯಾವಾಗ ಮಾತಾಡಬೇಕು, ಇದರ ವಿವೇಕವನ್ನು ಕೊಟ್ಟಿದ್ದಾನಲ್ಲಪ್ಪ ಸದ್ಗುರುನಾಥ ಬಂದು. ಸದ್ಗುರುನಾಥ ವಿವೇಕವನ್ನು ಕೊಟ್ಟಾಗ ವಿವೇಕನವನ್ನು ದ ವೆಪನ್ ಯು ಶುಡ್ ಯೂಸ್ ಇಟ್. that discriminatory power you should use it for yourself, for your peace. ಇನ್ನೊಬ್ಬರು ಪೀಸಿಗಲ್ಲ, ನನ್ನ ಮನಸ್ಸಿನ ಸ್ಥಿರತ್ವಕ್ಕೆ, ಶಾಂತಿಗೆ ಆ ಡಿಸ್ಕ್ರಿಮಿನೇಟ್ರಿ ಪವರ್ ಯೂಸ್ ಮಾಡಿ. ಯಾವಾಗ, ಎಲ್ಲಿ, ಎಷ್ಟು, ಟಿಂಗ್, ಫುಲ್ ಸ್ಟಾಪ್, ಮೌನ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ಇಂದಿನ ಬೋಧವಚನ, ಎಲ್ಲಿ ನಾಮವೋ ಅಲ್ಲಿ ರಾಮನು ಇಡಬೇಕು ಈ ವಿಶ್ವಾಸವನ್ನು, ಕೃಪೆ ಮಾಡುವನು ರಘುನಾಥನು. ರಘುನಾಥ ಖಂಡಿತವಾಗಲೂ ನಮಗೂ ನಿಮಗೂ ಎಲ್ಲರಿಗೂ ಕೃಪೆ ಮಾಡ್ತಾನೆ. ಈ ಜನ್ಮದಲ್ಲೇ ಭಗವಂತನ ಪ್ರಾಪ್ತಿ ನೀವು ಸೇರಿ ಮಾಡಿಕೊಳ್ಳೋಣ. ಅವನ ಪಾದಕ್ಕೆ ಕಮಲದಂತೆ ನಾವು ಎಲ್ಲರೂ ಸೇರಿ ಅರ್ಪಣೆ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.